ಫ್ರೆಂಡ್ಸ್, ನಮ್ಮ ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ನಲ್ಲಿ 2026 ಅಕಾಡೆಮಿಕ್ ಇಯರ್ಗೆ ಒಂದಷ್ಟು ಪ್ರೊಫೆಸರ್ ಪೋಸ್ಟ್ಗಳನ್ನು, ಒಂದಷ್ಟು ಅಸಿಸ್ಟೆಂಟ್ ಪ್ರೊಫೆಸರ್ಗಳನ್ನು ಮತ್ತು ಟೀಚರ್ಗಳನ್ನು, ಬೇರೆ ಬೇರೆ ಡೆಸಿಗ್ನೇಷನ್ಗಳನ್ನು ಕಾಂಟ್ರಾಕ್ಟ್ ಬೇಸಿಸಲ್ಲಿ 1 ಇಯರ್ಗೆ ತಗೊಳ್ಳೋದಕ್ಕೆ ವಾಕಿನ್ ಇಂಟರ್ವ್ಯೂನ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಂಥವ್ರಿಗೆ ಇವತ್ತಿನ ಮಾಹಿತಿ ತುಂಬಾ ಯೂಸ್ಫುಲ್ ಆಗುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ಹೌದು, ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತಿದೆಯಲ್ಲ, RIE, ಇವರು 8ನೇ ತಾರೀಕು ಹೊರಡಿಸಿರುವಂಥ ಒಂದು ಅಧಿಕೃತ ನೋಟಿಫಿಕೇಶನ್ ಇದು ವೇಕೆನ್ಸಿ ನೋಟಿಫಿಕೇಶನ್ ಅಂತೇಳಿ ವಾಕಿನ್ ಇಂಟರ್ವ್ಯೂ ಮಾಡ್ತೀವಿ ಅಂತೇಳಿ ಇಲ್ಲಿ ಕರೆದಿರುವಂಥದ್ದು. ಸೊ ಯಾವೆಲ್ಲ ಪೋಸ್ಟ್ಗಳಿಗೆ ಇಲ್ಲಿ ವಾಕಿನ್ ಇಂಟರ್ವ್ಯೂ ಇದೆ ಅಂತ ನೀವು ಕೇಳಿದ್ದೆ ಆದರೆ, ಸೊ ನೋಡಿ, ಮೊದಲನೇದು ಪ್ರೊಫೆಸರ್ ಇನ್ ಫಿಸಿಕ್ಸ್ ಅಂತೇಳಿ ಒಂದು ಪೋಸ್ಟ್ ಇರುವಂಥದ್ದು, ಕ್ವಾಲಿಫಿಕೇಶನ್ ಇಲ್ಲಿ ಹಾಕಿದ್ದಾರೆ. ಅದಕ್ಕೆ 20ನೇ ತಾರೀಕು 10 ಗಂಟೆಗೆ ನೀವು ವಾಕಿನ್ ಇಂಟರ್ವ್ಯೂ ಹೋಗ್ಬೋದಾಗಿರುತ್ತೆ. ಸೊ ಏಜ್ ಲಿಮಿಟ್ ಬಂದು 70 ಇಯರ್ಸ್ವರೆಗೂ ಇರುತ್ತೆ. ಸೊ ನಿಮಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳಿದರೆ 1 ಲಕ್ಷ ಇರುತ್ತೆ ಪರ್ ಮಂತ್ಗೆ. ಅಷ್ಟು ಕ್ರೈಟೀರಿಯಾಗಳನ್ನ ಕೊಟ್ಟಿದ್ದೇನೆ, ನೀವೆಲ್ಲ ಇಲ್ಲಿ ನೋಡ್ಕೊಳ್ಳಿ. ತುಂಬ ಇದನ್ನು ಅಪ್ಲೈ ಮಾಡೋಕ್ಕೆ ಮೊದಲು ನೀವು RI ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೋಡಿದ್ರೆ ಈ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಹೋಗಿ ನೀವು ಡೈರೆಕ್ಟಾಗಿ ಈ ಒಂದು ಡೀಟೇಲ್ಸನ್ನು ನೋಡ್ಕೋಬೋದಾಗಿರುತ್ತೆ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹಾಗೆ ಬಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫಿಸಿಕ್ಸು 2 ಪೋಸ್ಟ್ ಇದೆ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಬಂದು ನೀವು ಮಾಸ್ಟರ್ ಡಿಗ್ರಿ ಫಿಸಿಕ್ಸ್ ಆಗಿರಬೇಕು, ನೆಟ್ ಅಥವಾ ಸ್ಲೆಟ್ಟು, PhD ಅಥವಾ MPhil ಇದು ಕ್ವಾಲಿಫೈಡ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಕನ್ಸಲ್ಟೇಟ್ ರೆಮ್ಯುನರೇಷನ್ ಬಂದು 45,000 ಅಂತ ಹೇಳ್ತಾರೆ. ಏಜ್ ಲಿಮಿಟು ಅಪ್ ಟು 70 ಇಯರ್ಸ್. ಇದು ಅದೇ ದಿನ 20ನೇ ತಾರೀಕು 11 ಗಂಟೆಗೆ ಇರುತ್ತೆ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕೆಮಿಸ್ಟ್ರಿ, ಅದಕ್ಕೂ ಕೂಡ ಸ್ಯಾಲ್ರಿ 45,000 ಇರುತ್ತೆ. ಸೊ ಅದೇ ದಿನ 12 ಗಂಟೆಗೆ ನಡೆಯುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಬಾಟ್ನಿ 1 ಪೋಸ್ಟ್ ಇದೆ. ಸೊ ಅದು ಕೂಡ ಮಧ್ಯಾಹ್ನ 2 ಗಂಟೆಗಿದೆ, ಸೇಮ್ ಸ್ಯಾಲ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜುವಾಲಜಿ 1 ಪೋಸ್ಟ್ ಇದೆ, ಅದು ಅದೇ ದಿನ 3 ಗಂಟೆಗಿರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಹಿಂದಿ 1 ಪೋಸ್ಟ್ ಇದೆ, ಅದೇ ದಿನ 4 ಗಂಟೆಗಿದೆ. ಇವರೆಲ್ಲರಿಗೂ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ಸೇಮ್ ಸ್ಕೇಲು 45,000 ಇರುತ್ತೆ, ಸೇಮ್ ಕ್ವಾಲಿಫಿಕೇಶನ್. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ತೆಲುಗು ಅವ್ರಿಗೆ ಅದೇ ದಿನ 5 ಗಂಟೆಗಿರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಗ್ಲೀಷ್ 2 ಪೋಸ್ಟ್ ಇದೆಯಂತೆ. ಸೊ ಅವ್ರಿಗೆ ನೆಕ್ಸ್ಟ್ 21st 10 ಗಂಟೆಗಿರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪೆಡಾಗೋಗಿ ಆಫ್ ಇಂಗ್ಲೀಷ್ ಅಂತೇಳಿ 1 ಪೋಸ್ಟ್ ಇದೆ, ಇದು ಅವ್ರಿಗೆ 11 ಗಂಟೆಗಿರುತ್ತೆ 21ನೇ ತಾರೀಕು. ಸ್ಯಾಲ್ರಿ ಎಲ್ಲ ನಾನು ಆಗಲೇ ಹೇಳ್ದಂಗೆ ಸೇಮ್. ಹಾಗೆ ಕಂಪ್ಯೂಟರ್ ಸೈನ್ಸಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಇದೆ. ನೆಕ್ಸ್ಟ್ ಹಾಗೆ ಬಂದರೆ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತೇಳಿ, ಅದು ಕೂಡ ಕೆಮಿಸ್ಟ್ರಿನಲ್ಲಿ 1 ಪೋಸ್ಟ್ ಇದೆ, ಅವ್ರಿಗೆ 40,000 ಪರ್ ಮಂತ್ ಇದೆ. ಸೊ 22ನೇ ತಾರೀಕು 11 ಗಂಟೆಗೆ ಅವ್ರಿಗೆ ಇರುತ್ತೆ. ಹಾಗೆ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇನ್ ಜುವಾಲಜಿ 1 ಪೋಸ್ಟು, ಇವ್ರಿಗೆ 40,000 ಇರುತ್ತೆ. ಹಾಗೆ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇನ್ ಸೈಕಾಲಜಿ ಅವರು 1 ಪೋಸ್ಟು, 40,000 ಪರ್ ಮಂತ್ ಇರುತ್ತೆ. ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಅಂತೇಳಿ ಆಯ್ತಲ್ಲ, ಇಲ್ಲಿ ಸಾಕಷ್ಟು ನೋಡಿ, ಸೀನಿಯರ್ ಲೈಬ್ರರಿ ಅಟೆಂಡೆಂಟ್ ಅಂತೇಳಿ ಅವ್ರಿಗೆ ಡೈಲಿ ವೇಜಸ್ ಮೇಲೆ ಸ್ಯಾಲರಿನ ಕೊಡ್ತಾ ಇದ್ದಾರೆ. TGT ಅಂದರೆ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತೇಳಿ, ಇದು ಸ್ಪೆಷಲ್ ಎಜುಕೇಟರ್ ಅಂತೇಳಿ 1 ಪೋಸ್ಟನ್ನು ಕಾಲ್ ಮಾಡಿದರೆ, ಇಲ್ಲಿ ಕ್ವಾಲಿಫಿಕೇಷನ್ ಮತ್ತು ಪರ್ಸೆಂಟೇಜ್ ಎಲ್ಲ ಏನಿರಬೇಕು ಅಂತೇಳಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೀವು ಏಜ್ ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ ಬಿಲೋ 35 ಇಯರ್ಸ್ ನೀವು ಆಗಿರಬೇಕು ಇದನ್ನು ಅಟೆಂಡ್ ಮಾಡೋದಕ್ಕೆ. ಸೊ ಇದಕ್ಕೆ ರೆಮ್ಯುನರೇಷನ್ ಬಂದು 26,250 ರೂಪಾಯಿ ಇರುತ್ತೆ. ಅಕೌಂಟೆನ್ಸಿನಲ್ಲಿ ಮತ್ತು ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಪೋಸ್ಟು ಮತ್ತು ಎಕನಾಮಿಕ್ ಪೋಸ್ಟ್ ಅಂತೇಳಿ ಇಲ್ಲೊಂದಷ್ಟು ಅವುಗಳನ್ನ ಕೂಡ ಕಾಲ್ ಮಾಡಿರುವಂಥದ್ದು ನಾವು ನೋಡ್ತೀವಿ. ಮತ್ತು ಪ್ರೈಮರಿ ಟೀಚರ್ಗಳನ್ನು ಕೂಡ ಕಾಲ್ ಮಾಡಿದ್ದಾರೆ. ಇವ್ರಿಗೆ ಸ್ಯಾಲ್ರಿ ಬಂದು 21,250 ರೂಪಾಯಿ ಇರುತ್ತೆ. ಸೊ ಅವ್ರಿಗೆ 25ನೇ ತಾರೀಕು ಇಂಟರ್ವ್ಯೂ ಇರುತ್ತೆ ಫ್ರೆಂಡ್ಸ್. ಹಾಗೆ ಪ್ರೈಮರಿ ಟೀಚರು, ನರ್ಸರಿಗೆ, LKG ಅವ್ರಿಗೆ, UKG ಅವ್ರಿಗೆಲ್ಲ ಇಲ್ಲಿ ಒಂದು ಇಂಟರ್ವ್ಯೂ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ. ಸೊ ನೀವು ಇದನ್ನು ಅಟೆಂಡ್ ಮಾಡೋದಕ್ಕೆ ಬಿಲೋ 30 ಇಯರ್ಸ್ ಇರಬೇಕು. ಸೊ ನಿಮ್ಗೆ ಒಳ್ಳೆ ರೆಮ್ಯುನರೇಷನ್ ಇದೆ, 31,000 ಪರ್ ಮಂತ್ ನಿಮಗೆ ಸಿಗುತ್ತೆ. ಸೆಕ್ಯೂರಿಟಿ ಸೂಪರ್ವೈಸರನ್ನು ಕೂಡ ಕಾಲ್ ಮಾಡಿರುವಂಥದ್ದು, ಅವ್ರಿಗೆ 55,000 ಪರ್ ಮಂತ್ ಇರುತ್ತೆ, ಆಯ್ತಲ್ಲ. ಹಾಗೆ ಸಾಕಷ್ಟು ಒಟ್ಟು 41 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿರುವಂಥ ಪೋಸ್ಟ್ಗಳಿಗೆ ಈ 26 ಅಕಾಡೆಮಿಕ್ ಇಯರ್ಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೋತೀವಿ ಅಂತ ವಾಕಿನ್ ಇಂಟರ್ವ್ಯೂನ ಕಾಲ್ ಮಾಡಿದ್ದಾರೆ. ನೋಟನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ನೋಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಯಾವ ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದೀರಾ ಆ ಡೇಟಲ್ಲಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಿ ಅಂತ ಹೇಳ್ತಾ. ಸೊ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ.